ಹುಂಡಿ ಕಳುವಾಗಿದೆ ಅಂತ ಈಗಾಗಲೇ ದೇಶದಲ್ಲಿ ಜಗಜ್ಜಾಹೀರಾಗಿದೆ. ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಭಾಳಷ್ಟು ಜನ BJPಯವರು, ಸಂಘ ಪರಿವಾರದವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಎಲ್ಲಿ ಕಳುವಾಗಿದೆ ಅದನ್ನು ತನಿಖೆಗೆ ಒಳಪಡಿಸಬೇಕು ಹೊರತಾಗಿ ಸಮರ್ಥನೆ ಮಾಡಿಕೊಳ್ಳಬಾರದು. ಆ ವಿಷಯದಲ್ಲಿ ಇವತ್ತಿನ ತನ ಈ ದೇಶವನ್ನು ನಾನು ಮುಂಚೂಣಿಗೆ ತೊಗೊಂಡು ಹೋಗ್ತೀನಿ, ವಿಶ್ವಗುರು ಮಾಡ್ತೀನಿ ಅಂತ ಹೇಳಿ ಅಧಿಕಾರದಲ್ಲಿ ಬಂದಂಥ ಮೋದಿಯವರಾಗಲಿ, ಗೃಹ ಮಂತ್ರಿ ಅಮಿತ್ ಶಾ ಅವರಾಗಲಿ, ಯೋಗಿ ಆದಿತ್ಯನಾಥ್ ಅವರಾಗಲಿ ಬಾಯಿ ಬಿಡ್ತಾ ಇಲ್ಲ. ಅವರೇ ಬಾಯಿ ಬಿಡ್ತಾ ಇಲ್ಲ, ಇವರು ಉಳಿದವರೆಲ್ಲ ಅವ್ರ ಹಿಂಬಾಲಕರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಈಗ ಏನು ಸಮರ್ಥನೆ ಮಾಡ್ಕೊಳ್ತಾರಂದ್ರೆ ಇದು ಹಿಂದೂಗಳದು, ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಚಂದ ಕೊಟ್ಟವ್ರು ಹಿಂದೂಗಳು ಕೇಳಬೇಕು, ಉಳಿದವ್ರು ಕೇಳೋ ಪ್ರಶ್ನೆ ಇಲ್ಲ ಅಂತ. ಇದನ್ನು ನಾನು ಮೊದಲನೇದಾಗಿ ಖಂಡಿಸುತ್ತೇನೆ. ಕಾರಣ ಏನಂದ್ರೆ ಶ್ರೀರಾಮ ಮಂದಿರ ಅದು ಕೇವಲ ಹಿಂದೂಗಳದಲ್ಲ, ಇಡೀ ದೇಶದ ಜನರ ಆಸ್ತಿ ಅದು. ಇಡೀ ದೇಶದ ಜನರ ತೆರಿಗೆ ದುಡ್ಡಿನಿಂದ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ಯದ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ಸರ್ಕಾರದ ದುಡ್ಡಿನಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂಥೇಳಿ. ಅದರ ಮುಖಾಂತರ ಅದರ ಪ್ರಕಾರ ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ಕೇಂದ್ರ ಸರ್ಕಾರದ ದುಡ್ಡಿನಲ್ಲಿ ನಿರ್ಮಾಣ ಮಾಡಿದೆ. ಅದು ಹೇಗೆ ಕೇವಲ ಹಿಂದೂಗಳದಾಗ್ತದೆ, ಸಂಘ ಪರಿವಾರದ ಹೆಂಗಾಗ್ತದೆ? ಇದಕ್ಕೆ ಮೊದಲು ಉತ್ತರ ಕೊಡಬೇಕು. ದೇಶದ ಸರ್ವ ಜನರು, ಇನ್ನೊಂದು ವಿಶೇಷ ಹೇಳಬೇಕಾದ್ರೆ ಸಾವಿರಾರು ಜನ ಮುಸ್ಲಿಮರು ಲಕ್ಷ ರೂಪಾಯಿ ಅದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅದು ರೆಕಾರ್ಡ್ಗಳು ನಮ್ಮ ಕಡೆ ಇದಾವೆ. ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಅವ್ರ ಹೆಸರುಗಳ ಸಮೇತವಾಗಿ. ಮತ್ತು ಎಲ್ಲ ಜನ ಕೊಟ್ಟಿದ್ದಾರೆ, ಆದಿವಾಸಿಗಳು ಕೊಟ್ಟಿದ್ದಾರೆ, ಹಿಂದುಳಿದವರು ಕೊಟ್ಟಿದ್ದಾರೆ, ಮುಂದುಳಿದವರು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ನೀವು ಕೇವಲ ಹಿಂದೂಗಳದು ಕಳುವು ಮಾಡ್ಬೇಕಂತ ಆಯ್ತಾ? ನಾವು ಹಿಂದೂಗಳದ್ದು ಕಳುವು ಮಾಡಿ ತಿಳ್ಕೊಂಡು ಒಪ್ಕೊಳ್ತಾ ಇದ್ದೀರಾ? ಕಳುವೇ ಅದು ಮಾಡಿ ಮತ್ತು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು. ಅದು ಯಾವ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋತಾರೆ ಅಂತ ಕೇಳಿದ್ರೆ, ಗುಂಡಾಗಿರಿ ವರ್ತನೆ ಪ್ರಮಾಣದಲ್ಲಿ CT ರವಿ ಅಂತವರು ಇನ್ನೂ ಬಹಳ ಜನ ಇದ್ದಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸಂಸತ್ತರಿದ್ದಾರೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅವರೂ ಸಹಿತ ಒಂದು ಸಂವಿಧಾನಿಕ ಹುದ್ದೆಗಳ ಮೇಲಿದ್ದವರು ಸಹಿತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದು ಬಹಳ ನಾಚಿಕೆಗೇಡಿನ ವಿಷಯ. ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು, ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದವರು, ರಾಮ ಮಂದಿರ ಕೋರ್ಟಿಗೆ ಹೋದವರು ಕಾಂಗ್ರೆಸ್ದವರು ಇದ್ದಾರೆ, ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ರಾಮ ಮಂದಿರದಲ್ಲಿ ಪೂಜಾ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಂಥವರೇ ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು. ಅದನ್ನು ನೀವು ಓಟಿಗೋಸ್ಕರ ಹಿಂದೂ ಮುಸ್ಲಿಂ ಜಗಳ ಮಾಡಬೇಕು, ವೈಮನಸ್ಸುಗಳು ಬೆಳಿಬೇಕು, ಕೋಮುಭಾವನೆ ಬೆಳಿಬೇಕು ಅಂತ ತಿಳ್ಕೊಂಡು ಅದ್ವಾನಿಯವ್ರ ನೇತೃತ್ವದಲ್ಲಿ ಸಂಘ ಪರಿವಾರ ಅದ್ವಾನಿಯವರಿಗೆ ಮುಂದೆ ಮಾಡಿ ಇಡೀ ರಾಷ್ಟ್ರದಾದ್ಯಂತ ಚಳುವಳಿ ಮಾಡಿಸಿ, ಅವಾಗಲೂ ಸಹಿತ ಭಾವನಾತ್ಮಕ ಭಾವನೆಗಳನ್ನು ಬಿತ್ತಿ, ಅವಾಗಲೂ ಸಹಿತ ನೀವು ಕೋಟಿ ಹಣ ಸಂಗ್ರಹ ಮಾಡಿದ್ರಿ ರಾಮ ಮಂದಿರ ಕಟ್ಟಬೇಕಂತ ಹೇಳಿ. ಇಟ್ಟಂಗಿಗಳ ಹೆಸರ ಮೇಲೆ ಖರೀದಿ ಮಾಡಿದ್ರಿ, ಬಂಗಾರದ ಇಟ್ಟಂಗಿಗಳು ತೊಗೊಂಡ್ರಿ, ಬೆಳ್ಳಿ ಇಟ್ಟಂಗಿಗಳು ತೊಗೊಂಡ್ರಿ, ಹಣ ತಗೊಂಡ್ರಿ. ಅದರಿಂದ ರಾಮ ಮಂದಿರ ಕಟ್ಟಲೇ ಇಲ್ಲ. ಆ ದುಡ್ಡು ಎಲ್ಲಿ ಹೋಯ್ತು? ಅದಕ್ಕೂ ಉತ್ತರ ಕೊಡಿ. ಇವತ್ತ ಸಾರ್ವಜನಿಕರಿಂದ ಸಂಗ್ರಹ ಮಾಡಿದ್ರಲ್ಲ 20 ವರ್ಷಗಳೇ, ಸುಮಾರು 25 ವರ್ಷಗಳ ಕಾಲ ಹೋರಾಟ ಮಾಡಿದ್ರಿ. ಆ ಹೋರಾಟದ ಅವಧಿ ಪೂರ್ತಿ ದೇಣಿಗೆ ಬಂದಿದೆ ಜನರದು, ರಾಷ್ಟ್ರದ ಜನ, ಇಡೀ ರಾಷ್ಟ್ರದ ಜನ ದೇಣಿಗೆ ಕೊಟ್ಟಿದ್ದಾರೆ. ಮತ್ತು ಆ ದುಡ್ಡು ಎಲ್ಲಿ ಹೋಯ್ತು? ಉತ್ತರ ಕೊಡಿ. ರಾಮ ಮಂದಿರ ಕಟ್ಟಿದ್ದಲ್ಲಿ ಸರ್ಕಾರದ ದುಡ್ಡಿನಿಂದ. ನೀವು ರಾಮ ಮಂದಿರ ಕಟ್ತೀವಿ ಅಂತ ಸಾರ್ವಜನಿಕರಿಂದ ಏನು ದುಡ್ಡು ಸಂಗ್ರಹ ಮಾಡಿದ್ರಿ, ಆ ದುಡ್ಡು ಎಲ್ಲಿ ಹೋಯ್ತು? ಆ ಹಣದ ಲೆಕ್ಕ ಕೊಡಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾಂಗ್ರೆಸ್ ಪಕ್ಷ
ಹೋರಾಟ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ರಾಮ ಮಂದಿರ ಕಟ್ಟಬಾರ್ದು ಅಂತ ಹೇಳಿ ಪಕ್ಷ ಹೋಗಿಲ್ಲ. ಯಾರು ಅಲ್ಲಿ ಸಂಬಂಧಿದ್ರು ಅಯೋಧ್ಯ ವಿಷಯದಲ್ಲಿ ಅವರು ಕೋರ್ಟ್ಗೆ ಹೋಗಿದ್ದಾರೆ. ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಆ ತಪ್ಪು ಆರೋಪ ಮಾಡಿದ್ರೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ರಾಮ ಮಂದಿರ ಕಟ್ಟಲಿಕ್ಕೆ ವಿರೋಧ ಮಾಡಿಲ್ಲ, ರಾಮನ ಅಸ್ತಿತ್ವಕ್ಕೆ ವಿರೋಧ ಮಾಡಿಲ್ಲ. ರಾಜೀವ್ ಗಾಂಧಿಯವರೇ ಅದು ಪರ್ಮಿಷನ್ ಕೊಟ್ಟಿದ್ದಾರೆ. ದಿವಂಗತ ನರಸಿಂಹರಾವ್ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಆ ಬಾಬರಿ ಮಸೀದಿಯನ್ನು ನೆಲಸ ಮಾಡಲಾಯಿತು. ಅಲ್ಲೇ ರಾಮ ಜನ್ಮಸ್ಥಾನ ಇದೆ, ಅಲ್ಲೇ ರಾಮನ ಜನ್ಮಸ್ಥಾನ ಇದೆ ಅಂತ ಹೇಳೋದವ್ರಿಗೆ ಅವ್ರ ತಾತನ ಜನ್ಮಸ್ಥಾನ ಎಲ್ಲಿದೆ ಗೊತ್ತಿಲ್ಲ. ಇಡೀ ರಾಷ್ಟ್ರದಲ್ಲಿ ಹೇಳ್ಬೇಕು, ಒಬ್ಬರೇ ಬಂದು ಹೇಳ್ಬೇಕು ನಮ್ಮ ತಂದೆ ತಾತ ಒಂದು 100 ವರ್ಷದ ಹಿಂದಿನ ಸಂಸ್ಕೃತಿ, ಅವನ ಜನ್ಮಸ್ಥಾನ ಎಲ್ಲಿದೆ, ಸ್ಮಶಾನ ಎಲ್ಲಿದೆ ಹೇಳ್ಬೇಕು ಅವರು. ಯಾರಿಗೆ ಗೊತ್ತಿಲ್ಲ. ಸುಮ್ಮನೆ ಭಾವನಾತ್ಮಕ ವಿಷಯಗಳನ್ನು ಬೆಳೆಸಿ ಜನರಿಗೆ ತಲೆ ಕೆಡಿಸಿ ಆಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ಜಾಗನೇ ರಾಮ ಮಂದಿರ, ರಾಮನ ಜನ್ಮಭೂಮಿ ಅಂತ ಡಿಕ್ಲೇರ್ ಆಗಲಿಲ್ಲ. ಆಸ್ಥಾ ಮೇಲೆ, ಆಸ್ಥಾ ಅಂದ್ರೇನು, ನಂಬಿಕೆ ಮೇಲೆ ನಾನು ತೀರ್ಪು ಕೊಡ್ತಾ ಇದ್ದೇನೆ ಅಂತ ರಂಜನ್ ಗೊಗೊಯ್ ಹೇಳಿದ್ರು. ನಂಬಿಕೆ ಮೇಲೆ ತೀರ್ಪು ತಗೊಂಡು ತೀರ್ಪು ಕೊಟ್ಟು ಅವರು ರಾಜ್ಯಸಭಾ ಸದಸ್ಯರಾದರು. ಇವೆಲ್ಲ ಏನು ತೋರಿಸ್ತವೆ? ಭ್ರಷ್ಟಾಚಾರನೇ ತೋರಿಸ್ತದೆ. ಇದು ರಾಮನ ಹೆಸರಿನ ಮೇಲೆ ಪೂರ್ತಿ ಭ್ರಷ್ಟಾಚಾರ. ಒಬ್ಬ ವ್ಯಕ್ತಿ ಲಾಭದಾಯಕ ಹುದ್ದೆ ತಗೋತಾನಂದ್ರೆ ತೀರ್ಪು ಕೊಟ್ಟು ಆ ತೀರ್ಪಿನ ಬದಲಿಯಾಗಿ ಹುದ್ದೆ ಸಿಗ್ತಂದ್ರೆ ತೀರ್ಪು ನಿಷ್ಪಕ್ಷಪಾತ ಇದೆಯಾ? ಅದು ಕಾನೂನು ಪ್ರಕಾರ ಇದೆಯಾ? ಆದರೆ ದೇಶದ ಜನ, ಹಿಂದೂ ಮುಸ್ಲಿಂ ಎಲ್ಲರೂ ಅದನ್ನು ಯಾಕೆ ಒಪ್ಕೊಂಡ್ರಂದ್ರೆ ದೇಶದಲ್ಲಿ ಕೋಮು ಭಾವನೆಗಳು ಬೆಳೆಯೋದು ಬೇಡ, ದೇಶದ ಒಂದು ಸುರಕ್ಷತೆ ಸಲುವಾಗಿ, ದೇಶದ ಒಂದು ಐಕ್ಯತೆ ಸಲುವಾಗಿ ಆ ತೀರ್ಪನ್ನು ಮುಸ್ಲಿಮರಾದಿಯಾಗಿ ಎಲ್ಲರೂ ಒಪ್ಕೊಂಡ್ರು. ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ರಂಜನ್ ಗೊಗೊಯ್ ಎಲ್ಲಿದ್ದಾರೆ? ರಂಜನ್ ಗೊಗೊಯ್ ಉತ್ತರ ಕೊಡ್ಬೇಕಲ್ಲ. ಬಾಯಿ ಯಾಕೆ ಮುಚ್ಕೊಂಡು ಕೂತಿದ್ದಾರೆ ಅವರು? ತೀರ್ಪು ಕೊಟ್ಟವರು ಇಷ್ಟೆಲ್ಲ ಕಳು ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಇದು ತಪ್ಪು ಅಂತ ಹೇಳ್ಬೇಕಲ್ಲ ಅವರು. ಅಲ್ಲಿ ಹಣ ಚಂದಾ ಚೋರಿ ಅಂತ ಹೇಳ್ತಾ ಇದ್ದಾರೆ, ಹುಂಡಿ ಕಳು ಅಂತೇಳಿ. ಇದು ಹುಂಡಿ ಕಳುವಿಂದ ಅಷ್ಟೇ ಹೊರಗೆ ಬರ್ತಾ ಇದೆ. CCTV ಏನು CC ಕ್ಯಾಮ್ರಾದ ಕಣಗಾವಲಿನಲ್ಲಿ ಏನಿರ್ತದಲ್ಲ ಅದು ಅಷ್ಟೇ ಹೊರಗೆ ಬರ್ತಾ ಇದೆ. ಡೈರೆಕ್ಟ್ RTGS ಮುಖಾಂತರ, ಬ್ಯಾಂಕ್ ಮುಖಾಂತರ ದೇಣಿಗೆಗಳು, ಡೈರೆಕ್ಟ್ ವಸ್ತುಗಳ ರೂಪದಲ್ಲಿ ದೇಣಿಗೆಗಳು ಕೊಟ್ಟು ಹಣದ ಲೆಕ್ಕ ಬರ್ತಾ ಇಲ್ಲ. ಅದನ್ನು ನೀವು ಹೇಳ್ತಾ ಇಲ್ಲ. ಯೋಗಿ ಆದಿತ್ಯನಾಥ್ ಅವರು ಸತ್ಯ ಹರಿಶ್ಚಂದ್ರನ ಉದರದಿಂದ ಬಂದಂಥವರು. SIT ಮಾಡಿದ್ರಿ, FIR ಯಾಕೆ ಮಾಡಲಿಲ್ಲ ನೀವು? ಮೊದಲ ಕೇಸು ದಾಖಲಿಸಿ SIT ಮಾಡಬೇಕು. ಯಾವ ಆಧಾರದ ಮೇಲೆ ನೀವು SIT ಮಾಡ್ತೀರಿ? ಕ್ರಿಮಿನಲ್ ಕೇಸೇ ದಾಖಲೆ ಮಾಡಿಲ್ಲ, ನೀವು SIT ಮಾಡ್ತೀರಿ ಅಂದ್ರೆ ನಿಮ್ಮ ಹುನ್ನಾರ. ಯಾರು ಚಂದಾ ಚೋರಿ ಮಾಡಿದಾರೆ ಆ ಟ್ರಸ್ಟಿನ ಅಧ್ಯಕ್ಷ ನೃತ್ಯದಾಸತ್, ಹೆಸರು ನೋಡ್ರಿ, ನೃತ್ಯದಾಸತ್. ಇವ ಕಳುವು ಮಾಡಿದ ಸೆಕ್ರೆಟರಿ ಅವರು ಚಂಪಕ್ ರಾಯ್. ಆಮೇಲೆ ಪದಾಧಿಕಾರಿಗಳು ಅವ್ರು ರಾಜೀನಾಮೆ ಕೊಟ್ಟರೆ ಮುಗಿದೋಯ್ತಾ? ಬಾರಕ್ಕೊಂದು ಮಾಫ್ ಆಯ್ತಾ? ನೀವು ಅವ್ರ ಮೇಲೆ FIR ಮಾಡಿ ಅವ್ರ ಒಳಗೆ ಹಾಕ್ರಿ. ಸಾದಾ ಸಿಂಪಲ್ ಸಣ್ಣ ಕೇಸುಗಳಿಗೆ ನೀವು ಒಳಗೆ ಹಾಕ್ತಾ ಇದ್ದೀರಿ. ಬುಲ್ಡೋಜರ್ ಕಳಿಸ್ತಾ ಇದ್ದೀರಿ ಅವರವ್ರ ಮನೆಗಳಿಗೆ, ಅಮಾಯಕ ಜನರ ಮನೆಗಳನ್ನು ಬೀಳಿಸ್ತಾ ಇದ್ದೀರಿ. ಮತ್ತು ಇವ್ರ ಮನೆಗಳು ಯಾವಾಗ ಬೀಳಿಸ್ತೀರಿ? ಇವ್ರಿಗೆ ಯಾವಾಗ ಅರೆಸ್ಟ್ ಮಾಡ್ತೀರಿ? ಅದಕ್ಕೆ ನಂದು ಏನಪ್ಪ ಅಂದ್ರೆ ವಿಚಾರ, ಮೊದಲನೇದಾಗಿ ಶ್ರೀ ನರೇಂದ್ರ ಮೋದಿಯವರು ಈ ಟ್ರಸ್ಟನ್ನು ಹುಟ್ಟು ಹಾಕಿದ್ರು ಕೇಂದ್ರ ಸರ್ಕಾರದಿಂದ. ಅವ್ರು ಯಾರ್ಯಾರು ಲಿಸ್ಟ್ ಕೊಟ್ಟರು, ಯಾರ್ಯಾರು ಟ್ರಸ್ಟ್ ಇರಬೇಕು, ಯಾರು ಅಧ್ಯಕ್ಷ, ಯಾರು ಕಾರ್ಯದರ್ಶಿ ಅಂತ ಹೇಳಿಕೊಟ್ರು. ಇಷ್ಟೆಲ್ಲ ಹಗರಣ ಆದರೂ ಇವತ್ತಿನ ತನಕ ಬಾಯಿ ಬಿಡ್ತಾ ಇಲ್ಲ. ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು ಬಾಯಿ ಬಿಡ್ತಾ ಇಲ್ಲ. ಇವರು 3 ಜನ ಈ ದೇಶದ ಮರ್ಯಾದೆ ಉಳಿಸಬೇಕಾಗಿದ್ರ ಮರ್ಯಾದೆಯಿಂದ ಅವರು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು ನಾನು. ಈ ದೇಶದ ಜನನೂ ಅವರಿಗೆ ರಾಜೀನಾಮೆ ಕೇಳಬೇಕು. ಅವರು ತಮ್ಮ ಮರ್ಯಾದೆ ಉಳಿಸಬೇಕಾದ್ರೆ ರಾಜೀನಾಮೆ ಕೊಡಬೇಕು ಇವತ್ತು.
ಕಳುವು ಮಾಡಲು ಪ್ರೇರಣೆನೇ ನಿಮ್ಮದು ಇದೆ ಅಂದಾಗ ನೀವು ಆ ಜವಾಬ್ದಾರಿ ಹೊರಲಾಗ ರೆಡಿ ಇಲ್ಲ. PM ಕೇರ್ ಫಂಡ್ ಅದನ್ನು ನೀವು RTI ವ್ಯಾಪ್ತಿಯಿಂದ ಹೊರಗಿಡ್ತೀರಿ. ರಾಮ ಮಂದಿರ ಟ್ರಸ್ಟ್ RTI ವ್ಯಾಪ್ತಿಯಿಂದ ಹೊರಗಿಡ್ತೀರಿ. ಇದ್ರ ಉದ್ದೇಶ ಏನು? RTI ದಿಂದ ಹೊರಗಿಡ್ತೀರಿ ಅಂದ್ರೆ ಉದ್ದೇಶ ಏನು? RTI ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಈ ರಾಷ್ಟ್ರದಲ್ಲಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ, ಒಂದು ಮಹತ್ವಾಕಾಂಕ್ಷಿ ಕಾಂಗ್ರೆಸ್ ಸರ್ಕಾರ. ನೀವು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ 2G ಹಗರಣ, 3G ಹಗರಣ, ಸ್ಪೆಕ್ಟ್ರಮ್ ಹಗರಣ, ಇವೆಲ್ಲ ಸುಳ್ಳು ಹಗರಣಗಳನ್ನು ಪತ್ರಿಕೆಗಳ ಮುಖಾಂತರ ಬಿಂಬಿಸಿ ಆಗಿನ ಕಾಂಗ್ರೆಸ್ ಸರ್ಕಾರ ಅವ್ರದೇ ಸಂಸದರನ್ನ, ಅವ್ರದೇ ಸಚಿವರನ್ನ ಜೈಲಿಗೆ ಹಾಕ್ತು ಭ್ರಷ್ಟಾಚಾರ ಸಲುವಾಗಿ. ನೀವೇನು ಇವತ್ತು ರಾಜೀನಾಮೆ ತಗೊಳ್ತಾ ಇಲ್ಲ? ಭ್ರಷ್ಟಾಚಾರಿಗಳನ್ನು ನೀವು ಸ್ವಾಗತ ಮಾಡಿ ತಗೊಂಡು ಪಕ್ಷಕ್ಕೆ ಸೇರಿಸ್ಕೊಂಡು ಅವರಿಗೆ ವಾಷಿಂಗ್ ಪೌಡರ್ ಹಾಕಿ ತೊಳಿತಾ ಇದ್ದೀರಿ. ನೀವು ಭ್ರಷ್ಟಾಚಾರನ ನೀಗಿಸ್ತೀವಿ, ಅದನ್ನು ತಳ್ದು ಹಾಕ್ತೀವಿ ದೇಶದಲ್ಲಿ ಅಂತ ಬಂದು ಅಧಿಕಾರದಾಗ ಬಂದಂಥವ್ರು ನೀವು. ಒಂದು ಎಕ್ಸಾಂಪಲ್ ಹೇಳುವುದಂದ್ರೆ, ಗೋರಖನಾಥ ಮಂದಿರದಲ್ಲಿ, ಗೋರಖಪುರದ ಗೋರಖನಾಥ ಮಂದಿರದಲ್ಲಿ ಅನುಸಾರಿ ಅನ್ನೋಂಥ ಒಬ್ಬ ವ್ಯಕ್ತಿ 73ರಿಂದ ಇಲ್ಲಿಯವರೆಗೆ ಮತ್ತು 40 ವರ್ಷಗಳ ಕಾಲ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿಯಲ್ಲಿ ಒಂದು ಪೈಸಾ ಹಗರಣ ಇಲ್ಲದೇನೆ ಅದು ಯೋಗಿ ಆದಿತ್ಯನಾಥರ ಪೀರಿಯಡ್ದಲ್ಲಿ ಸಹಿತ ಒಂದು ಪೈಸಾ ಹಗರಣ ಇಲ್ಲದೇನೆ ಅವರಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಅಂತ ಪ್ರಾಮಾಣಿಕರನ್ನ ನೀವು ಅಲ್ಲಿ ಜೋಡಿಸ್ರಿ. ಎಲ್ಲಿ? ಅಯೋಧ್ಯ ರಾಮನ ಹುಂಡಿಗೆ ಅಲ್ಲಿ ಇಡ್ರಿ. ನೀವು ವಕಫ್ನಲ್ಲಿ ಭ್ರಷ್ಟಾಚಾರ ಆಗ್ತದೆ, ವಕಫ್ನಲ್ಲಿ ವ್ಯವಹಾರ ತಿಳ್ಕೊಂಡು ವಕಫ್ ಕಾಯ್ದೆ ತಿದ್ದುಪಡಿ ಮಾಡಿ ಅದರಲ್ಲಿ ಮುಸ್ಲಿಮೇತರರನ್ನ ವಕಫ್ ಬೋರ್ಡ್ದಲ್ಲಿ ಮೆಂಬರ್ ಮಾಡ್ಬೇಕಂತ ಕಾಯ್ದೆ ಮಾಡಿದ್ರಿ, ಮೆಂಬರ್ ಮಾಡ್ತಾ ಇದ್ದೀರಿ. ಮತ್ತು ಹಿಂದೂ ಟ್ರಸ್ಟ್ಗಳು, ಹಿಂದೂ ದೇವಸ್ಥಾನಗಳಲ್ಲಿ ಯಾಕೆ ಮುಸ್ಲಿಮರನ್ನಲ್ಲಿ ಯಾಕೆ ನೀವು ಮೆಂಬರ್ ಮಾಡಬಾರ್ದು? ನೀವು ಇಲ್ಲಿ ಕಳುವು ಮಾಡ್ತಾ ಇದ್ದೀರಲ್ಲ, ನಿಮಗೂ ನೋಡೋಕೆ ಬೇಕಲ್ಲ ಯಾರೊಬ್ಬರು, ನಿಮ್ಮ ಮೇಲ್ವಿಚಾರಣೆಗೂ ಬೇಕಲ್ಲ. ನೀವು ಮೇಲ್ವಿಚಾರಣೆಗೆ ಹಿಂದೂಗಳನ್ನು ಹಾಕ್ತಾ ಇದ್ದೀರಿ ಮುಸ್ಲಿಂ ಟ್ರಸ್ಟ್ನಲ್ಲಿ, ಮುಸ್ಲಿಂ ವಕಫ್ ಬೋರ್ಡ್ದಲ್ಲಿ. ಮತ್ತು ಹಿಂದೂ ಟ್ರಸ್ಟ್ಗಳಲ್ಲಿ ಯಾಕೆ ಮುಸ್ಲಿಮರನ್ನ ಹಾಕಬಾರ್ದು? ಅವಾಗ ಸಮತೋಲನ ಆಗ್ತದಲ್ಲ. ಇವ್ರಿಗೆ ಹೆದರಿ ಅವರು ಭ್ರಷ್ಟಾಚಾರ ಮಾಡಲ್ಲ, ಅವ್ರಿಗೆ ಹೆದರಿ ಇವರು ಭ್ರಷ್ಟಾಚಾರ ಮಾಡೋದಿಲ್ಲ. ಅವಾಗ ರಾಮ ಮಂದಿರ ಹಿಂದೂಗಳಿಗೆ ಸೇರಿದ್ದಂತ ಹೇಳೋದು ಮೂರ್ಖತನ. ಇದು ಮೊದಲು, ಇದು ಇಡೀ ದೇಶದ ರಾಮ ಮಂದಿರದು, ಅದನ್ನು ಬಿಡಬೇಕು. ಅವರು ಕಳುವನ್ನು ಮುಚ್ಕೊಳ್ಳಿಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಂದ್ರೆ ಅದಕ್ಕಿಂತಲೂ ನಾಚಿಕೆ ಗಿಡಿ ವಿಷಯ ಇದೆ, ಯಾವುದು ಅಲ್ಲ. ಈಗಿಂದೀಗ ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು ರಾಜೀನಾಮೆ ಕೊಟ್ಟು ಅವರು ತಮ್ಮ ಮರ್ಯಾದೆ ಉಳಿಸ್ಕೊಂಡು ಇಡೀ ದೇಶದ ಮಾನ ಹರಾಜಾಗ್ತಾ ಇದೆ ಇವತ್ತು. ಅದೆಲ್ಲ ಉಳಿಸ್ಬೇಕಾದ್ರೆ ಇವರು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸುಮಾರು 50 ಜನ ನಮ್ಮ ಕಡೆ ಲಿಸ್ಟ್ ಇದೆ. ಮುಸ್ಲಿಮರು 1,50,00,000 ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ರಾಮ ಮಂದಿರ ಕಟ್ಟಲಿಕ್ಕೆ. ಏನು ಕೇಳಿದ್ರು ಕೇಳಿ.